ಮ್ಯಾಂಗೋ ಐಸ್ ಕ್ರೀಮ್ನ ನಾನು ಬೇರೆ ಬೇರೆ ಥರ ಟ್ರೈ ಮಾಡ್ತಿದ್ದೆ, ಆದರೆ ಈ ಥರ ಟ್ರೈ ಮಾಡಿದ್ದು ಇದೇ ಫಸ್ಟ್ ಟೈಮ್. ಆದರೆ ಸಖತ್ತಾಗಿತ್ತು. ಮಾಡೋದು ಮಾಡಿದೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಬೇಕಿತ್ತು ಅನಿಸ್ತಾ ಇತ್ತು. ಒಂದೇ ಸರಿಗೆ ಎಲ್ಲನೂ ಖಾಲಿ ಆಗೋಯಿತು, ಅಷ್ಟೊಂದು ಚೆನ್ನಾಗಿತ್ತು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿನೆನಪು. ಇವತ್ತೊಂದು ಸೂಪರ್ ಈಸಿಯಾಗಿರೋ ಮ್ಯಾಂಗೋ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ನೋಡೋಣ. ಅದಂತೂ ಸೂಪರ್ ಈಸಿಯಾಗಿ ಮಾಡ್ಬೋದು, ಸಾಕ ಟೇಸ್ಟಿಯಾಗಿರುತ್ತೆ. ಒಂದು ಸಾರಿ ನೀವು ಟ್ರೈ ಮಾಡಿದ್ರೆ ಇಷ್ಟೊಂದು ಈಸಿಯಾಗಿರೋ ಮ್ಯಾಂಗೋ ಐಸ್ ಕ್ರೀಮ್ನ ನಾವು ಮನೇಲಿ ಯಾಕೆ ಇಷ್ಟು ದಿನ ಮಾಡ್ಕೊಳ್ಳಿಲ್ಲ ಅನಿಸುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ತಾ ನನ್ನ ಚಾನಲ್ ನೋಡ್ತಾರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಹಾಕೋ ಎಲ್ಲ ಈಸಿ ವಿಡಿಯೋಸ್ ನೀವು ಬಂದು ಸೇರ್ತವೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಇದಕ್ಕೆ ಯಾವುದೇ ಥರದ ಫುಡ್ ಕಲರ್ ಯೂಸ್ ಮಾಡ್ತಾ ಇಲ್ಲ, ಆದರೂ ಇಷ್ಟೊಂದು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ನಾನಿಲ್ಲಿ ಒಂದು 3 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿಕೊಂಡು ಒಳಗಿನ ಮಾವಿನ ಹಣ್ಣನ್ನು ಸ್ಪೂನಲ್ಲಿ ತಕ್ಕೋತಾ ಇದ್ದೀನಿ. ನೋಡಿ, ಈಗ 3 ಮಾವಿನ ಹಣ್ಣಿಂದು ಒಳಗಿನ ಹಣ್ಣೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇಷ್ಟು ಸಿಕ್ಕಿದೆ. ಈಗ ಇದನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಈಗ ಇದಕ್ಕೆ ಒಂದು ಬಟ್ಲಾಗುವಷ್ಟು ಹಾಲಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಹಾಲಿನ ಪುಡಿ ಅಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಹಾಲಿನ ಪುಡಿ ಹಾಕ್ಕೊಳ್ಳಿ. ಅರ್ಧ ಕಪ್ ಆಗೋವಷ್ಟು ಸ್ವೀಟ್ಗೆ ಸಕ್ಕರೆ ಬಳಸ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಬೆಲ್ಲನೂ ಹಾಕ್ಕೋಬೋದು. ಇಲ್ಲಿ ಅದೇ ಬಟ್ಲಲ್ಲಿ ಒಂದು ಬಟ್ಲಾಗುವಷ್ಟು ಹಾಲನ್ನು ಕೆನೆ ಸಮೇತ ಹಾಕ್ಕೋತಾ ಇದ್ದೀನಿ. ಕೆನೆ ತೆಗಿಯೋಕ್ಕೆ ಹೋಗಬೇಡಿ, ಕೆನೆ ಇದ್ದರೆ ಓಕೆ. ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ. ಇದನ್ನು ಒಂದೇ ಸರಿಗೆ ಮಿಕ್ಸ್ ಮಾಡಬಾರ್ದು. ಒಂದು 5 ನಿಮಿಷ ಆಫ್ ಆನ್ ಮಾಡ್ತಾ ಕಂಟಿನ್ಯೂಯಸ್ ಆಗಿ ಆಫ್ ಆನ್ ಮಾಡ್ತಾ 5 ನಿಮಿಷ ಮಾಡಿದರೆ ಈ ಥರ ನಮಗೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ನೋಡಿ, ಈಗ ಇದನ್ನು ನಾನು ಒಂದು ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಬರಬೇಕು. ಈ ಥರ ಟೆಕ್ಸ್ಚರ್ ಇದ್ದರೆ ನಮಗೆ ಐಸ್ ಕ್ರೀಮ್ ಸಖತ್ ಟೇಸ್ಟಿಯಾಗಿರುತ್ತೆ ಮತ್ತು ಕ್ರೀಮಿಯಾಗಿರುತ್ತೆ. ನಾವಿಲ್ಲಿ ಯಾವುದೇ ಥರದ ಕ್ರೀಮ್ ಬಳಸೋ ಅವಶ್ಯಕತೆ ಇಲ್ಲ. ಈ ಥರ ಮಾಡೋದ್ರಿಂದ ಆರಾಮಾಗಿ ನಮ್ಮ ಐಸ್ ಕ್ರೀಮ್ ಸಖತ್ ಕ್ರೀಮಿಯಾಗಿರುತ್ತೆ. ಈಗ ಇದನ್ನು ಚೆನ್ನಾಗಿ ಟ್ಯಾಪ್ ಮಾಡಿ ಮುಚ್ಚಳ ಮುಚ್ಚಿ ಒಂದು 8ರಿಂದ 10 ಗಂಟೆ ಫ್ರೀಝರಲ್ಲಿ ಇಟ್ಬಿಡೋಣ. ಐಸ್ ಕ್ರೀಮ್ ಇಡ್ತೀವಲ್ಲ ಅದರಲ್ಲಿ ಇಟ್ಬಿಡೋಣ. ಒಂದು 8ರಿಂದ 10 ಗಂಟೆ ಐಸ್ ಕ್ಯೂಬ್ ಎಲ್ಲ ಇಡ್ತೀವಲ್ಲ ಅಲ್ಲಿ ಇಡಬೇಕು. ನೋಡಿ, ಚೆನ್ನಾಗಿ ಮುಚ್ಚಿಡ್ತಾ ಇದ್ದೀನಿ ಬಿಗಿಯಾಗಿ. ಒಂದು 8ರಿಂದ 10 ಗಂಟೆ ಫ್ರೀಝರಲ್ಲಿ ಇಟ್ಬಿಟ್ರೆ ನಮ್ಮ ಐಸ್ ಕ್ರೀಮ್ ರೆಡಿ ಆಗಿಬಿಡುತ್ತೆ. 8 ಗಂಟೆ ಬಿಟ್ಟು ತೆಗಿತಾ ಇದ್ದೀನಿ. ನೋಡಿ, ಇಲ್ಲಿ ಯಾವ ಥರ ಕ್ರೀಮಿಯಾಗಿ ಬಂದಿದೆ ಅಂತ ನೋಡಿ ತೋರಿಸ್ತಿದ್ದೀನಿ ಇಲ್ಲಿ. ಈಗ ಇದ್ರ ಮೇಲೆ ಸ್ವಲ್ಪ ಟೂಟಿ ಫ್ರೂಟಿನ ಹಾಕ್ಕೊಳ್ಳೋಣ. ನೋಡಿ, ಒಂದು ಸ್ಪೂನ್ ತೆಗೆದು ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ನೋಡಿ, ನಿಮಗೆ ಗೊತ್ತಾಗ್ಬೋದು ಯಾವ ಥರ ಕ್ರೀಮಿಯಾಗಿದೆ ಅಂತ. ನೋಡಿ, 4 ಐಟಮ್ ಬಳಸ್ಕೊಂಡು ಇಷ್ಟೊಂದು ಕ್ರೀಮಿಯಾಗಿರೋ ಟೇಸ್ಟಿಯಾಗಿರೋ ಮ್ಯಾಂಗೋ ಐಸ್ ಕ್ರೀಮ್ ಮಾಡೋದನ್ನ ತೋರಿಸಿದ್ದೀನಿ. ಇದಕ್ಕೆ ನಾವು ಯಾವುದೇ ಥರದ ಕ್ರೀಮ್ ಬಳಸಿಲ್ಲ ಮತ್ತು ಯಾವುದೇ ಕಸ್ಟರ್ಡ್ ಪೌಡರ್ ಬಳಸಿಲ್ಲ, ಕಾರ್ನ್ಫ್ಲೋರ್ ಬಳಸಿಲ್ಲ. ಇಷ್ಟೊಂದು ಈಸಿಯಾಗಿರೋ ಮ್ಯಾಂಗೋ ಐಸ್ ಕ್ರೀಮ್ ಇಷ್ಟ ಆದರೆ ನೀವು ಮನೇಲೇ ಟ್ರೈ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸೂಪರ್ ಆಗಿತ್ತಮ್ಮ.